ಕಂಡಂತ ಧೀಮಂತ ನಾಯಕರು ಆದಂತ ರೈತರ ಕಣ್ಮಣಿಯಾದಂತ ಈ ದೇಶದ ಅತ್ಯುನ್ನತ ಸ್ಥಾನವನ್ನ ಅಲಂಕರಿಸಿದಂತ ಮಾಜಿ ಪ್ರಧಾನಿಗಳಾದಂತ ದೇವೇಗೌಡರವರ ಧರ್ಮಪತ್ನಿಯಾದಂತ ಚೆನ್ನಮ್ಮನವರು ಅವರು ಲೋಕವನ್ನ ತ್ಯಜಿಸಿದ್ದಾರೆ. ಅವರ ಕುಟುಂಬದ ನಿರ್ವಹಣೆ, ದೇವೇಗೌಡರ ಉನ್ನತೀಕರಣಕ್ಕೆ ಅವರು ಬೆನ್ನೆಲುಬಾಗಿ ಸಹಸ್ರಾರು ವರ್ಷ ನಿಂತದ್ದು ಮತ್ತು ರಾಜಕಾರಣದಲ್ಲಿ ಯಾವತ್ತೂ ಕೂಡ ಅವರ ಮಕ್ಕಳು ಯಾವುದೇ ಸ್ಥಾನಕ್ಕೆ ಏರಿರಲಿ, ಅವರ ಪತಿಯವರು ಈ ದೇಶದ ಪ್ರಧಾನಿ ಆದ್ರೂ ಕೂಡ ಯಾವತ್ತೂ ಕೂಡ ರಾಜಕಾರಣಕ್ಕೆ ತಲೆ ಹಾಕ್ತೇನೆ. ಯಾವುದೇ ಒಂದು ಅಧಿಕಾರಿ ವರ್ಗಕ್ಕೆ ಇವ್ರು ಇಂಥವ್ರಪ್ಪ, ನಾನು ಸಿಎಂ ದೇವೇಗೌಡರ ಪತ್ನಿ ಅಥವಾ ಮಾಜಿ ಪ್ರಧಾನಿಯವರ ನಾವು ಧರ್ಮಪತ್ನಿ ಅಂತ ಎಲ್ಲೂ ಕೂಡ ಅವರು ತಲೆಯನ್ನ ತೋರಿಸದೆ ಇದೇ ಒಂದು ಹೆಣ್ಣು ಮಗಳು ಈ ಒಂದು ತುಂಬಾ ಸೌಜನ್ಯವಾದಂತ ಹೆಣ್ಣು ಮಗಳ ರೀತಿ ನಡ್ಕೊಂಡಂತದ್ದು. ಮತ್ತೊಂದೇನಂತಂದ್ರೆ ಯಾವುದೇ ಒಂದು ರೈತಾಪಿ ವರ್ಗ ಹೋದ್ರೆ ಅವ್ರನ್ನ ಊಟ ಮಾಡಿಸ್ತೇನೆ, ಕಾಫಿ ಕುಡಿಸ್ತೇನೆ, ಕಳಿಸ್ತೇ ಇರ್ತಕ್ಕಂಥದ್ದು. ನಾನು ಕಣ್ಣಾರ ನೋಡಿರ್ತಕ್ಕಂಥದ್ದು ಒಂದು ಘಟನೆ ಏನಂದ್ರೆ, ಈ ಹೊಳೆ ನರಸೀಪುರದ ಯಾವುದೇ ರೈತಾಪಿ ವರ್ಗ ಅವ್ರನ್ನ ನೋಡಕ್ ಹೋದ್ರೆ ಅವ್ರಿಗೆ ದೇವೇಗೌಡರ ಮನೆಯಲ್ಲಿ ಒಂದು ಸೆಪರೇಟ್ ಒಂದು ಕ್ಯಾಬಿನ್ ಇತ್ತು. ಅದರಲ್ಲಿ ಹೊಳೆ ನರಸೀಪುರದವ್ರು ಫಸ್ಟ್ ಬಂದು ಹೋಗ್ತಕ್ಕಂಥದ್ದು ಮೇಲ್ಗಡೆಗೆ. ಅಲ್ಲಿ ಚೆನ್ನಮ್ಮನವರು ಅವ್ರನ್ನ ಪ್ರೀತಿಯಿಂದ ಕಂಡು ಕಾಫಿಯನ್ನ ಕುಡಿಸಿ ಅವ್ರ ಕಷ್ಟ ಸುಖವನ್ನ ಹೇಳಿ ಕೊನೆ ತನಕನೂ ಕೂಡ ಅವರು ಪ್ರಾಕ್ಟಿಕಲ್ ಆಗಿ ಕಳಿಸ್ತಕ್ಕಂಥದ್ದು. ಇಂಥ ಒಬ್ರು ಹೆಣ್ಣು ಮಗಳು ಇವತ್ತು ನಮ್ಮನ್ನೆಲ್ಲ ಕೂಡ ತಿಳಿದ್ದಾರೆ. ಅವರು ಯಾವತ್ತೂ ಕೂಡ ನಮ್ಮ ಪತಿ ದೇಶದ ಪ್ರಧಾನಿ, ನಮ್ಮ ಪತಿ ಈ ರಾಜ್ಯದ ಮುಖ್ಯಮಂತ್ರಿ, ಪತಿ ನಮ್ಮ ದೇಶದ ಈ ರಾಜ್ಯದ ಹೋರಾಟಗಾರರು, ಮಂತ್ರಿ ಅಂತಕ್ಕಂಥ ಯಾವುದೇ ಅಮ್ಮು ಬಿಮ್ಮು ಇಲ್ದೇನೆ ನಡ್ಕೊಂಬಂದಂತ ಸುಗಮವಾದ ದಾರಿ. ಸಾಮಾನ್ಯರಲ್ಲಿ ಒಬ್ರು ಸಾಮಾನ್ಯರಾಗಿ ನಡ್ಕೊಂಡ್ಬಂದು ಇವತ್ತು ಈ ಲೋಕವನ್ನ ಕಸಿದ್ದಾರೆ. ಅವರಿಗೆ ಭಗವಂತ ಅವರ ಕುಟುಂಬಕ್ಕೆ ಒಂದು ಮರೆಯತಕ್ಕಂತ ಶಕ್ತಿಯನ್ನ ಕೊಡ್ಲಿ ಅಂತ ನಮ್ಮ ಮಂಡ್ಯ ಜಿಲ್ಲೆಯ ಪರವಾಗಿ, ಮಂಡ್ಯ ಯಾವಾಗ್ಲೂ ಕೂಡ ದೇವೇಗೌಡರು ಅಪ್ಪಾಜಿಯವರು ಹೇಳ್ತಾ ಇದ್ರು, ಮಂಡ್ಯ ಹಾಸನ ನಮ್ಗೆ ಎರಡು ಕಣ್ಣಿದ್ದಂಗೆ ಅಂತ. ಅದರಿಂದ ನಾವು ಇವತ್ತು ಬೆಂಗಳೂರಿಗೆ ಹೋಗ್ಲಿಕ್ಕೆ ಅಲ್ಲಿ ಜನಸಂದಣಿ ಜಾಸ್ತಿ ಇರುತ್ತೆ ಅಂತ ಹೇಳಿ ನಾವು ಮಂಡ್ಯ ತಾಲೂಕು ಮಾಜಿ ಸದಸ್ಯ ತಿಮ್ಮೇಗೌಡರು, ಮಾಜಿ ತಾಲೂಕ್ ಪಂಚಾಯತ್ ಮೆಂಬರು, ಬೆಂಗಳೂರು ಕ್ಲಾಸ್ಗೆ ಹೋದ್ರೇನೆ ಸೂಕ್ತ ಇಲ್ಲಿ ನಾವು ಅವ್ರಿಗೆ ನಮನವನ್ನ ಸಲ್ಲಿಸಬಹುದು ಅಂತ ಇಲ್ಲಿಗೆ ಬಂದಿದ್ದೀವಿ. ಧನ್ಯವಾದಗಳು.